ಶಾಸಕನಾಗಿ 1 ವರ್ಷ ಆಗಿದೆ. ಈ 1 ವರ್ಷದ ಅವಧಿಯಲ್ಲಿ ಕಳೆದ ಅಧಿವೇಶನದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಶೇಷವಾಗಿ ಶಿಗ್ಗಾಂವ್, ಸೌಂದೂರು, ಬಂಕಾಪುರ್ ಕುಡಿಯೋ ನೀರಿನ ಬಗ್ಗೆ ಬೇಡಿಕೆ ಇಟ್ಟಿದ್ದೆ. ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ಯಾಕಂದರೆ 351 ಕೋಟಿ ರೂಪಾಯಿ ನನಗೆ ಅನುದಾನವನ್ನು ಒದಗಿಸಿಕೊಟ್ಟು ಈಗ ಕೆಲಸವನ್ನು ಆದಷ್ಟು ಬೇಗ ಪ್ರಾರಂಭ ಆಗ್ತಾ ಇದೆ. ಜೊತೆಗೆ ನಾನು ತಾಲೂಕು ಆಸ್ಪತ್ರೆಯನ್ನು ಕೇಳಿದ್ದೆ, ಅದನ್ನು ಕೂಡ ಮಾನ್ಯ ನಮ್ಮ ಸಚಿವರು ಅದನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ. KPSC ಶಾಲೆಗಳನ್ನು, ರಸ್ತೆಗಳನ್ನು ನಾನು ಉಪಚುನಾವಣೆಯಲ್ಲಿ ಯಾವ್ಯಾವ ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಎಲ್ಲ ಅನುದಾನವನ್ನು ಒದಗಿಸಿಕೊಟ್ಟಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಹಾಗೂ ವಿಶೇಷವಾಗಿ ಎಲ್ಲ ಸಚಿವರಿಗೂ ಕೂಡ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತೇನೆ. ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 20,000ಕ್ಕಿಂತ ಹೆಚ್ಚು ಜನ ಇವತ್ತು ತಮ್ಮ ಮನೆಯಲ್ಲಿ ವಾಸಿಸ್ತಾ ಇದ್ದಾರೆ. ಆದರೆ ಅವರಿಗೆ ಯಾವುದೇ ರೀತಿಯ ದಾಖಲೆಗಳಿಲ್ಲ. ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದವನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ತಂದಂಥ ಯೋಜನೆ ಎಷ್ಟು ಇಂಪಾರ್ಟೆಂಟ್ ಯೋಜನೆ ಅಂತ ಹೇಳಿದ್ರೆ, ಇಂದಿರಾ ಗಾಂಧಿ ಹೇಗೆ ಉಳುವಣೆ ಒಡೆಯ ಯೋಜನೆ ತಂದು ಎಲ್ಲ ಬಡವರಿಗೆ ಜಮೀನನ್ನು ಕೊಟ್ಟಿದ್ರು, ಅದೇ ತರ ಮಾನ್ಯ ನಮ್ಮ ಕೃಷ್ಣ ಬೈರೇಗೌಡ ಸಾಹೇಬರು ವಾಸಿಸುವನೇ ಮನೆ ಒಡೆಯ ಅಂತೇಳಿ ಕಾನೂನನ್ನು ತಂದು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪಟ್ಟಿ ಮಾಡಿದಾಗ ಸುಮಾರು 20,000 ಕುಟುಂಬಗಳಿಗೆ ಇವತ್ತಿಗೂ ಕೂಡ ಯಾವುದೇ ರೀತಿಯ ದಾಖಲೆಗಳಿಲ್ಲ. 20,000 ಕುಟುಂಬ ಅಂತ ಹೇಳಿದ್ರೆ ನಮ್ಮ ಮತಕ್ಷೇತ್ರದ 1 ಲಕ್ಷ ಜನ. ಆದ್ದರಿಂದ ನಾನು ಮಾನ್ಯ ಕೃಷ್ಣ ಬೈರೇಗೌಡ ಸಾಹೇಬರು DC ಅವರಿಗೆ ಹಾಗೂ ಎಲ್ಲ ತಹಸೀಲ್ದಾರ್ ಅವರಿಗೆ ಸೂಚನೆಯನ್ನು ಕೊಟ್ಟಾಗ ಈಗಾಗಲೇ ಸುಮಾರು 6,000ಕ್ಕಿಂತ ಹೆಚ್ಚು ಪಟ್ಟಗಳು ರೆಡಿ ಆಗ್ತಾ ಇದ್ದಾವೆ. ಬರುವ ದಿನಗಳಲ್ಲಿ 20,000 ಪಟ್ಟಗಳನ್ನು ರೆಡಿ ಮಾಡಿಸ್ತಾ ಇದ್ದೇವೆ. ಅಧ್ಯಕ್ಷರೇ, ನಾನು ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ನಮ್ಮ ಹಾವೇರಿ ಜಿಲ್ಲೆಯಿಂದ ಪ್ರಾರಂಭ ಆಗುವ ಈ ಉತ್ತರ ಕರ್ನಾಟಕ ಇದು ಪ್ರಮುಖವಾಗಿ 3 ನೀರಾವರಿ ಯೋಜನೆಗಳ ಬಗ್ಗೆ ಹೆಚ್ಚಾಗಿ ಎಲ್ಲ ಸದಸ್ಯರು ಮತ್ತು ಹಿರಿಯರು ಮಾತಾಡಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ವರ್ಧಾ ಬೇಡ್ತಿ ನದಿ ಜೋಡಣೆಯ ಬಗ್ಗೆ ಈಗಾಗಲೇ ಹಲವಾರು ರೀತಿಯಲ್ಲಿ ಚರ್ಚೆ ನಡೀತಾ ಇದೆ. ಬೇಡ್ತಿ ನದಿಯಿಂದ ಏನು ಸಮುದ್ರಕ್ಕೆ ಹೋಗುವಂತ ನೀರನ್ನು ಅದನ್ನು ವರ್ಧಾ ಬೇಡ್ತಿ ನದಿ ಜೋಡಣೆ ಮಾಡುವ ಮುಖಾಂತರ ನಮ್ಮ ಹಾವೇರಿ ಜಿಲ್ಲೆಗೆ ಹಾಗೂ ಗದಗ, ಧಾರವಾಡ ಜಿಲ್ಲೆಗೆ ಅನುಕೂಲ ಆಗುತ್ತದೆ. ಆದ್ದರಿಂದ ನಾನು ಉತ್ತರ ಕನ್ನಡ ಜಿಲ್ಲೆಯ ಶಾಸಕರಲ್ಲೂ ಕೂಡ ಮನವಿ ಮಾಡಲಿಕ್ಕೆ ಬಯಸ್ತೇನೆ. ಯಾಕಂತ ಹೇಳಿದ್ರೆ ಆ ಯೋಜನೆಯಿಂದ ಅವ್ರಿಗೇನೋ ತೊಂದರೆ ಆಗ್ತೈತೆ ಅನ್ನೋಂಥ ಭಾವನೆಯನ್ನು ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ನಮ್ಮ ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ, ಗದಗ ಜಿಲ್ಲೆಗೆ, ಧಾರವಾಡ ಜಿಲ್ಲೆಗೆ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಆಗ್ತಾ ಇದೆ. ನೀವು ಬೇಡ್ತಿ ನದಿಯಿಂದ ಏನು ಸಮುದ್ರಕ್ಕೆ ನೀರು ಹೋಗ್ತಾ ಇದೆ, ಆ ನೀರನ್ನು ನಮ್ಮನ್ನು ಒದಗಿಸಿಕೊಟ್ರೆ ನಮಗೆ ಕುಡಿಯಲಿಕ್ಕೆ ನೀರಾಗುತ್ತೆ, ಜೊತೆಗೆ ನಮ್ಮ ಭಾಗದಲ್ಲಿ ನೀರಾವರಿ ಆಗುತ್ತದೆ. ಆದ್ದರಿಂದ ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರಲ್ಲೂ ನಾನು ಮನವಿ ಮಾಡ್ತೇನೆ, ತಾವು ಕೂಡ ಈ ಯೋಜನೆಗೆ ಸಹಕಾರ ಕೊಡಬೇಕಂತೇಳಿ ಅವರಲ್ಲಿ ನಾನು ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ.